ಇನ್ನು ಬೈ ಎಲೆಕ್ಷನ್ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರೆಲ್ಲರೂ ಸಹ ದೆಹಲಿ ಕಡೆಗೆ ಮುಖ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅನ್ನ ಭೇಟಿ ಮಾಡಲಿಕ್ಕೆ ಕಾಂಗ್ರೆಸ್ ಶಾಸಕರು ಮುಂದಾಗಿದ್ದಾರೆ. 3 ರಿಂದ 4 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಹೈಕಮಾಂಡ್ ಮುಂದೆ ಪರೇಡ್ ಮಾಡುವ ಚಿಂತನೆಯಲ್ಲಿ ಇದ್ದಾರೆ. ಹೈಕಮಾಂಡ್ ಅನ್ನ ಭೇಟಿ ಮಾಡಲಿಕ್ಕೆ ಕಾಂಗ್ರೆಸ್ ಶಾಸಕರು ಮುಂದಾಗಿದ್ದಾರೆ. ಹಿರಿಯ ಶಾಸಕರು, 3 ರಿಂದ 4 ಸಲ ಗೆದ್ದಿರ್ತಕ್ಕಂಥ ಶಾಸಕರು ಯಾಕಾಗಿ ಹೋಗ್ತಾ ಇದ್ದಾರೆ ಡೆಲ್ಲಿಗೆ ಅಂದರೆ, ಸಚಿವ ಸ್ಥಾನದ ಬೇಡಿಕೆನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಡೆಲ್ಲಿ ಕಡೆಗೆ. ಸುಮಾರು 30ಕ್ಕೂ ಹೆಚ್ಚು ಶಾಸಕರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಏಪ್ರಿಲ್ 12ರಂದು ದೆಹಲಿಗೆ ಹಾರ್ತಾರೆ. ಸುರ್ಜೇವಾಲಾ, ಸಿ ವೇಣುಗೋಪಾಲ್ ಅವರು, ಎಸಿಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರವರು ಸಾಧ್ಯ ಆದರೆ ರಾಹುಲ್ ಗಾಂಧಿ ಅವರನ್ನು ಸಹ ಭೇಟಿ ಮಾಡುವಂಥ ಒಂದು ಆಲೋಚನೆಯಲ್ಲಿದ್ದಾರೆ. ಕೂಡಲೇ ಸಚಿವ ಸಂಪುಟ ಪುನರಚನೆ ಮಾಡಿ, ನಮಗೂ ಸಹ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡಿ, ನಾವೆಲ್ಲ 2-3 ಸಲ ಗೆದ್ದಿದ್ದೀವಿ, ನಾವೆಲ್ಲರೂ ಸಹ ಹಿರಿಯ ಶಾಸಕರಿದ್ದೀವಿ, ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ ಸಚಿವ ಸಂಪುಟ ಪುನರಚನೆನೋ ವಿಸ್ತರಣೆನೋ ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ನೀವೇನಾದರೂ ಮಾಡ್ಕೊಳ್ಳಿ, ಪುನರಚನೆ ಆದರೂ ಮಾಡ್ಕೊಳ್ಳಿ ಅಥವಾ ವಿಸ್ತರಣೆ ಆದರೂ ಮಾಡ್ಕೊಳ್ಳಿ, ಆದರೆ ಸಂಪುಟದಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ, ತಮ್ಮನ್ನು ಸಹ ಸಂಪುಟಕ್ಕೆ ಪರಿಗಣಿಸಬೇಕು ಅಂತ ಹೇಳಿ ಶಾಸಕರು ಈಗ ಹೈಕಮಾಂಡ್ ಗಮನವನ್ನು ಸೆಳೆಯುವ ಪ್ರಯತ್ನವನ್ನು ಮಾಡ್ತಾರೆ. ಇದೇ ತಿಂಗಳ 12ನೇ ತಾರೀಕು ಎಲ್ಲರೂ ಸಹ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಯಾರು 3 ರಿಂದ 4 ಸಲ ಗೆದ್ದಿರ್ತಕ್ಕಂಥ ಶಾಸಕರು ಯಾರೆಲ್ಲ ಭೇಟಿ ಆಗ್ಬೋದು, ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಅವರ ಹೆಸರನ್ನು. ಪ್ರಸಾದ್ ಅಬ್ಬಯ್ಯ, MY ಪಾಟೀಲ್, ರಘುಮೂರ್ತಿ, ಹೀಗೆ ಒಂದಷ್ಟು ಜನ ಹಿರಿಯ ಶಾಸಕರಿದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರಾಗಿರ್ಬೋದು, ರಾಜು ಕಾಗೆ ಅವರಾಗಿರ್ಬೋದು, NH ಕೋನರೆಡ್ಡಿ ಅವರಾಗಿರ್ಬೋದು, ಹೀಗೆ ಹಿರಿಯ ಶಾಸಕರು 3 ರಿಂದ 4 ಸಲ 2 ರಿಂದ 3 ಸಲ ಗೆದ್ದಿರ್ತಕ್ಕಂಥವ್ರು ನಮಗೆ ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ರೆ ನಾವು ಇನ್ನೂ ಸಹ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಅಂತ ಷಡಕ್ಷರಿ ಅವರು, ಶಿವಲಿಂಗೇಗೌಡರು, ಆನೇಕಲ್ ಶಿವಣ್ಣ ಅವರು, ಅಶೋಕ್ ಪಟ್ಟಣ್, ಮಾಗಡಿ ಬಾಲಕೃಷ್ಣ, CP ಯೋಗೇಶ್ವರ್ ಅವರು, ಮಹಂತೇಶ್ ಕೌಜಲಗಿ, NA ಹರೀಸ್, ಶಾಂತನಗೌಡ, ಹಾಗೆ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು, ಪ್ರಸಾದ್ ಅಬ್ಬಯ್ಯ, MY ಪಾಟೀಲ್, ರಘುಮೂರ್ತಿ, ಬೇಳೂರು ಗೋಪಾಲಕೃಷ್ಣ, ರಾಜು ಕಾಗೆ, NH ಕೋನರೆಡ್ಡಿ, MY ಪಾಟೀಲ್ ಸೇರಿದಂತೆ ಹಲವು ಹಿರಿಯ ಶಾಸಕರು, ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯ ಶಾಸಕರು ಡೆಲ್ಲಿಗೆ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಪ್ರಮುಖವಾಗಿ ನಮ್ಮಿಂದಲೇ ಇವತ್ತು ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು, ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣವೇ ನಮ್ಮಿಂದ. ನಮಗೆ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ರೆ, ನಮ್ಮನ್ನು ಮಂತ್ರಿಯನ್ನಾಗಿ ಮಾಡಿದರೆ ಮುಂದೆ ಏನು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ, ಕ್ಷೇತ್ರದಲ್ಲೂ ಚೆನ್ನಾಗಿ ಕೆಲಸ ಮಾಡ್ತೀವಿ, ನಮಗೆ ಕೊಟ್ಟಿರ್ತಕ್ಕಂಥ ಖಾತೆಯನ್ನು ಅಷ್ಟೇ ಎಫೆಕ್ಟಿವ್ ಆಗಿ ನಿಭಾಯಿಸ್ತೀವಿ. ಅಷ್ಟೇ ಅಲ್ಲ, ಪಕ್ಷ ಮತ್ತಷ್ಟು ಗಟ್ಟಿಯಾಗಿ ನೆಲೆಯೂರಲಿಕ್ಕೆ ಮತ್ತು ಮುಂದಿನ ಎಲೆಕ್ಷನ್ಗೆ, ಮುಂದಿನ ವಿಧಾನಸಭೆ ಚುನಾವಣೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳಲ್ಲಿ ಈಗಿನಿಂದಲೇ ನಾವು ತೊಡಗಿಕೊಳ್ತೀವಿ ಅನ್ನುವ ರೀತಿಯಾದಂತಹ ಸಂದೇಶವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಶ್ಲೇಷಣೆ ಮಾಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರತಕ್ಕಂಥದ್ದು. ರೂಪೇಶ್, ಬೈ ಎಲೆಕ್ಷನ್ ಮುಗೀತು, ಸೊ ಎಲ್ಲ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಪ್ರಮುಖವಾಗಿ ರಾಜ್ಯ ಕಾಂಗ್ರೆಸ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗಬಹುದು, ನಾಯಕತ್ವದವರೆಗೂ ಸಹ ಅದು ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಆದರೆ ಈಗ ಸಂಪುಟ ಪುನರಚನೆ ಅಥವಾ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಶಾಸಕರು ಡೆಲ್ಲಿಗೆ ಹೋಗಲಿಕ್ಕೆ ಆಲೋಚನೆಯನ್ನು ಮಾಡಿದ್ದಾರೆ. ದಿನಾಂಕವೂ ಸಹ ನಿಗದಿಯಾಗಿದೆ. ಯಾರೆಲ್ಲ ಹೋಗ್ತಾ ಇದ್ದಾರೆ, ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡ್ಬೋದು ಹೈಕಮಾಂಡ್ ಮಟ್ಟದಲ್ಲಿ ಅಂತ? ಶಿವಶಂಕರ್, ಇಲ್ಲಿ ಯಾಕಂತ ಹೇಳಿದ್ರೆ ರಾಜ್ಯ ರಾಜಕಾರಣದಲ್ಲಿ CM ಬದಲಾವಣೆ ಚರ್ಚೆ ಒಂದು ಕಡೆ ಆಗ್ತಾ ಇದೆ, ಆದರೆ ಅದಕ್ಕಿಂತ ನಡುವೆನೇ ಈಗ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರಚನೆಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಬೈ ಎಲೆಕ್ಷನ್ ಮುಗಿಲಿ, ದೆಹಲಿಗೆ ಹೋಗೋಣ ಅಂತೇಳಿ ಒಂದಿಷ್ಟು ಜನ ಶಾಸಕರು ಡಿಸ್ಕಸನ್ನು ಮಾಡಿದ್ರು. ಯಾಕಂತ ಹೇಳಿದ್ರೆ ಸದನ ಅಧಿವೇಶನ ಆಗ್ತಾ ಇದರ ನಡುವೆಯಲ್ಲಿ ಒಂದು ಸಭೆಯನ್ನು ಮಾಡಿ 3-4 ಬಾರಿ ಗೆದ್ದವರು ಡೈಲಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರು. ಈಗ ಸದನ ಮುಗಿದಾಗಿದೆ, ಈಗ ಉಪಚುನಾವಣೆ ಕೂಡ ಮುಗಿದಾಗಿದೆ. ಅದೇ ರೀತಿ ಹೈಕಮಾಂಡ್ಗೆ ಒತ್ತಡ ಸ್ವಲ್ಪ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ಒಂದಿಷ್ಟು ರಾಜ್ಯಗಳ ಚುನಾವಣೆ ಕೂಡ ಮುಗಿದಿದೆ. ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಅಥವಾ ಪುನರಚನೆ ಮಾಡೋದಕ್ಕೆ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಇಲ್ಲಿ ಶಿವಲಿಂಗೇಗೌಡರು, ಹ್ಯಾರಿಸ್, ಮಹಂತೇಶ್ ಕೌಜಲಗಿ, CP ಯೋಗೇಶ್ವರ್, SC ಬಾಲಕೃಷ್ಣ ಸೇರಿ ಹಲವಾರು ಜನ ಕಾಂಗ್ರೆಸ್ ಶಾಸಕರು ಹೈಕಮಾಂಡ್ ನಾಯಕರ ಭೇಟಿಯಾಗಿ ಒಂದು ಮನವಿಯನ್ನು ಮಾಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭವನ್ನು ಗಮನಿಸ್ತಾ ಇದ್ದಾರೆ CM ಸಿದ್ದರಾಮಯ್ಯ ಅವರು ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. CWC ಸಭೆಯಲ್ಲಿ ಭಾಗಿಯಾಗ್ತಾರೆ. CM ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾ ಇದ್ದಂತೆ ಶಾಸಕರು ಕೂಡ ದೆಹಲಿಗೆ ಹೋಗ್ಬೇಕಂತ ನಿರ್ಧಾರ ಮಾಡಿಕೊಂಡಿದ್ದು ನಿಜಕ್ಕೂ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದು ಕಡೆ CM ಬದಲಾಗೋದಿಲ್ಲ, ಸಂಪುಟ ಮಾತ್ರ ವಿಸ್ತರಣೆ ಆಗುತ್ತೆ ಅಂತೇಳಿ ಹೇಳಲಾಗ್ತಾ ಇತ್ತು. ಹೀಗಾಗಿ ಹಾಗಾಗಿದ್ದೇ ಹೋದಾದ್ರೆ ನಮಗೂ ಕೂಡ ಪರಿಗಣಿಸಿ ಅಂತೇಳಿ. ಯಾಕಂತ ಹೇಳಿದ್ರೆ ನಾವು ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದೇವೆ, 3-4 ಬಾರಿ ಶಾಸಕರಾಗಿ ಕೆಲಸವನ್ನು ಮಾಡಿದ್ದೇವೆ. ನೀವು ಪರಿಗಣಿಸ್ತಾದ್ರೆ ಒಂದು ಅಥವಾ ಇಬ್ಬರನ್ನ ಪ್ರಥಮ ಬಾರಿ ಅಥವಾ ದ್ವಿತೀಯ ಬಾರಿ ಶಾಸಕರಾದವ್ರನ್ನ ಪರಿಗಣಿಸಿ, ಆದರೆ ಪ್ರಮುಖವಾಗಿ ಅತಿ ಹೆಚ್ಚು ಸ್ಥಾನವನ್ನು ನಮ್ಗೆ ಕೊಡಲೇಬೇಕು ಅಂತೇಳಿ ಈಗ ಶಾಸಕರು ಡಿಮಾಂಡ್ ಇಡ್ತಾ ಇದ್ದಾರೆ. CM ಸಿದ್ದರಾಮಯ್ಯನವರ ಅಭಯವು ಕೂಡ ಇದೆ. ಯಾಕಂದ್ರೆ ಅವರು
ಹೈಕಮಾಂಡ್ ಅನ್ನ ಹಿಂದೆನೇ ಒಪ್ಪಿಸಿದ್ರು. ಆದರೆ ಸಚಿವ ಸಂಪುಟ ಪುನರಚನೆ ಮಾಡಲಿಕ್ಕೆ ಓಕೆ ಅಂತ ಹೇಳಿದೆ. ಯಾವಾಗ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿರಲಿಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇವತ್ತೇ ಒಂದು ದೆಹಲಿಗೆ CWC ಸಭೆಯಲ್ಲಿ ಭಾಗಿಯಾಗ್ತಾರಲ್ವಾ, ಇವಾಗಲೇ ಈ ಒಂದು ಸಂಪುಟ ಪುನರಚನೆಗೆ ಅಥವಾ ಇಲ್ಲಿ ವಿಸ್ತರಣೆಗೆ ಅನುಮತಿಯನ್ನ ಕೋರಿ ಟೈಮ್ ಕೂಡ ನಿಗದಿ ಮಾಡುವ ಸಾಧ್ಯತೆ ಇರುತ್ತೆ. ಇದರ ಬೆನ್ನಲ್ಲೇ ದೆಹಲಿಗೆ ಹೋಗಿ ತಮ್ಮ ಪರ ಬ್ಯಾಟಿಂಗ್ ಅನ್ನು ಮಾಡಲಿಕ್ಕೆ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಈ ಮೂಲಕವಾಗಿ ಒಂದು ಕಡೆ ಸಂಪುಟ ವಿಸ್ತರಣೆ ಆದರೆ ಅದು ಸಿಎಂ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕುತ್ತೆ ಅನ್ನೋದು ಸಿಎಂ ಸಿದ್ದರಾಮಯ್ಯ ಗೊತ್ತಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಈ ಸ್ಟ್ರಾಟಜಿಗಳನ್ನ ಬಳಸ್ತಾ ಇದ್ದಾರೆ. ಸಿಎಂ ಆಪ್ತರು ಬಹುತೇಕ ಜನ ಆಪ್ತರು ಈಗ ದೆಹಲಿ ಹೋಗಲಿಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಶಿವಶರಣ್. ಓಕೆ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.